ಅಘನಾಶಿನಿ ನದಿ ಕಡೆ ಹೋಗೋ ದಾರಿ ಯಾವುದು ಅಂತ. ಈಗ ಇಲ್ಲಿ ತೋಟದಲ್ಲಿ ಒಟ್ಟು ಹೋಗ್ತಾ ಇದ್ದೀವಿ ನಾವು. ನೋಡಿ, ಬಾಳೆ ಗಿಡದ ಮೇಲೆ ನೀರೆಲ್ಲ ನಿಂತು ಅಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಎರಡೆರಡು ಕುಂಬಳಗಳು ಹೊತ್ಕೊಂಡಿದ್ದಾವೆ. ಒಂದು ಕಾಲಿಗೆ ಎಷ್ಟು ಹತ್ತಿದ್ದಾವೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ನಮ್ಮ ಮಲೆನಾಡಿನಲ್ಲಿ ಗುಡ್ಡ ಬೆಟ್ಟಗಳ ಬುಡದಲ್ಲಿ ದೂರದಲ್ಲಿ ಒಂದೊಂದು ಮನೆಗಳು ಹೇಗಿರ್ತವೆ ಅಂತ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿನ ಸುತ್ತಮುತ್ತಲಿನ ವಾತಾವರಣವನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಅಲ್ಲೇ ಪಕ್ಕದಲ್ಲೇ ಹರಿದಿರುವಂತಹ ಅಘನಾಶಿನಿ ನದಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಅಲ್ಲಿಗೆ ಹೋಗಬೇಕಾದ್ರೆ ನಮಗೆ ಸಿಗುವಂತಹ ಸುಂದರ ಪ್ರಕೃತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದೇ ದಾರಿ ಅವರ ಮನೆಗೆ ಹೋಗೋದು. ಅದು ನಮ್ಮ ರಿಲೇಟಿವ್ಸ್ ಮನೆ. ನೀವು ಇಲ್ಲಿ ನೋಡಬಹುದು, ಮೊದಲು ಇಲ್ಲಿ ಕಾಲು ದಾರಿ ಇತ್ತು, ಆದರೆ ಈಗ ಇಲ್ಲಿ ಸ್ವಲ್ಪ ದಾರಿ ದೊಡ್ಡದಾಗಿದೆ. ಮತ್ತು ಇಲ್ಲಿ ಬಿದ್ದಿರುವ ಕಸ ಎಲ್ಲ ಏನಿದೆ ಅಂತಂದರೆ, ರೋಡ್ ಕೆಲಸ ಮಾಡೋರು ಇಲ್ಲಿ ಟೆಂಟನ್ನು ಹಾಕಿದರು. ಆ ಸಂದರ್ಭದಲ್ಲಿ ಬಿದ್ದಿರುವಂತಹ ಕಸ ಇನ್ನೂ ಕೂಡ ಹಾಗೆ ಇದೆ. ಇಲ್ಲಿ ಒಂದು ಕರೆಂಟಿನ ಕಂಬ ಮುರ್ಕೊಂಡು ಬಿದ್ದಿದೆ. ಹೊಸ ಕಂಬವನ್ನು ಕೂಡ ಹಾಕಿದ್ದಾರೆ. ನೋಡಿ, ರೋಡು ಈ ರೀತಿ ಇದೆ. ಇಲ್ಲಿ ಗೇಟನ್ನು ಕೂಡ ಮಾಡಿದ್ದಾರೆ. ಹಾಗಂತ ಇಲ್ಲಿ ಕೆಳಗಡೆ ನೋಡಿ, ಅಲ್ಲಿ ದೂರದಲ್ಲಿ ಒಂದು ಪ್ರಪಾತ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಅಘನಾಶಿನಿ ನದಿ ಹರಿದಿರೋದು. ಈ ಗೇಟಿನ ಒಳಗಡೆ ಈಗ ನಾವು ಹೋಗಬೇಕಾಗಿರುತ್ತೆ. ಇಲ್ಲಿಂದ ಅಘನಾಶಿನಿ ನದಿ ಹರಿಯುವಂತಹ ಸದ್ದು ಜೋರಾಗಿ ಕೇಳಿಸ್ತಾ ಇದೆ. ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟರೆ ಕೇಳಬಹುದು, ಅಥವಾ ಕ್ಯಾಮ್ರಾದಲ್ಲಿ ಆ ಸೌಂಡು ಬರುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿ, ಕೆಳಗಡೆನೇ ಅಘನಾಶಿನಿ ನದಿ ಇದೆ. ಕಾಣಿಸಲ್ಲ, ಅದು ಸ್ವಲ್ಪ ಕೆಳಗಡೆ ಇದೆ. ನೋಡಿ, ಇಲ್ಲಿ ಮಣ್ಣಿನ ಧರೆಯನ್ನು ನೀವು ನೋಡಬಹುದು. ಇಂತಹ ಧರೆಗಳಲ್ಲಿ ಇಲ್ಲೆಲ್ಲ ಸಾಲಿಂಗದ ಗೂಡುಗಳು ಇರ್ತವೆ. ನೋಡಿ, ಇಲ್ಲಿ ಬಂದುಬಿಟ್ಟೆ ಸ್ವಲ್ಪ ನಮಗೆ ದೂರದಲ್ಲಿ ನೀರು ಕಾಣಿಸ್ತಾ ಇದೆ. ಅದೇ ಅಘನಾಶಿನಿಯ ನೀರು. ನೋಡಿ, ಈ ದಾರಿಯಲ್ಲಿ ಹೋಗಬೇಕಾದ್ರೆ ಗಾಡಿಗಳೆಲ್ಲ ಸ್ವಲ್ಪ ಹೋಗಿಯೋ ಚಾನ್ಸಸ್ ಇರುತ್ತೆ. ಮೊದಲು ಇಲ್ಲೆಲ್ಲ ಕಾಲು ದಾರಿನೇ ಇರ್ತಿತ್ತು. ನಂತರದಲ್ಲಿ ಇಲ್ಲಿ ರೋಡನ್ನು ಮಾಡಿದ್ದಾರೆ. ಮೊದಲು ಕರೆಂಟ್ ಕೂಡ ಇರಲಿಲ್ಲ. ನೋಡಿ, ಇಲ್ಲಿಂದ ತುಂಬ ಆಳವಾಗಿದೆ ಅಘನಾಶಿನಿ ನದಿ ಹರಿತಾ ಇರೋದು. ಸುತ್ತಮುತ್ತಲೂ ನೀವು ಮಟ್ಟಿಗಳನ್ನು ನೋಡಬಹುದು. ಆಲ್ಮೋಸ್ಟ್ ಎಲ್ಲ ಜಾತಿಯ ಗಿಡಗಳು ಇಲ್ಲಿ ಇದ್ದಾವೆ. ಸಾಕಷ್ಟು ಬಗೆಯ ಔಷಧಿ ಸಸ್ಯಗಳು ಕೂಡ ಇದ್ದಾವೆ. ಹಾಗೆ ಇಲ್ಲಿ ಇನ್ನೊಂದು ರೀತಿಯ ಬಳ್ಳಿ ಇರುತ್ತೆ, ಅದನ್ನು ತುರ್ಸಂಗಿ ಬಳ್ಳಿ ಅಂತ ಕರೀತಾರೆ. ಅದೇನಾದರೂ ನೀವು ಕಾಡಲ್ಲಿ ಓಡಾಡಬೇಕಾದ್ರೆ ನಿಮ್ಮ ಕಾಲಿಗೆ ತಾಕ್ತು ಅಂತಂದರೆ ಸ್ವಲ್ಪ ತಡೀರಿ, ಇಲ್ಲೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿ ದೂರದಲ್ಲಿ ಅಘನಾಶಿನಿ ನದಿ ಹರಿತಾ ಇದೆ. ಸ್ನೇಹಿತರೆ, ಆ ತುರ್ಸಂಗಿ ಬಳ್ಳಿ ಏನಾದರೂ ನಿಮ್ಮ ಕಾಲಿಗೆ ತಾಕ್ತು ಅಂತ ಆದರೆ ತುಂಬ ತುರಿಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ನೇಹಿತರೆ, ಈ ರೀತಿ ಕಾಡಿನ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇರಬೇಕಾದ್ರೆ ನಮ್ಮ ಅವತಾರ ಫುಲ್ ಕೆಟ್ಟೋಗಿರುತ್ತೆ. ಮತ್ತು ಮಳೆಯಲ್ಲೆಲ್ಲ ನೆಂದಿರ್ತೀವಿ ನಾವು. ಅದಕ್ಕಾಗಿ ಕಡೆಯಿಂದ ಬೆವರು ಕೂಡ ಬರ್ತಾ ಇರುತ್ತೆ. ಮತ್ತು ಅದು ಅಲ್ಲದೆ ಮಳೆ ಕೂಡ ಹೋಯ್ತಾ ಇರುತ್ತೆ. ಬೆವರು ಯಾಕೆ ಬರುತ್ತಪ್ಪ ಅಂತಂದರೆ, ಎತ್ತರದ ಗುಡ್ಡಗಳನ್ನೆಲ್ಲ ಹತ್ತಿ ಇಳಿದು ಮಾಡ್ತಾ ಇರ್ತೀವಲ್ವ, ಅದಕ್ಕಾಗಿ ಸುಸ್ತು ಕೂಡ ಆಗಿರುತ್ತೆ. ನೀವು ನನ್ನ ಹಿಂದೆಲ್ಲ ನೋಡಬಹುದು, ನಿಮಗೆ ಕಾಡು ಕಾಣಿಸ್ತಾ ಇದೆ. ತುಂಬ ಸುಂದರವಾದಂತಹ ಮಳೆ ಕಾಡು ಇದು. ನೋಡಿ, ಈಗ ಇಲ್ಲೊಂದು ಮನೆ ಇದೆ ಅಂತ ಹೇಳಿದ್ನಲ್ವ, ಅಲ್ಲಿವರೆಗೂ ಬಂದಿದ್ದೀವಿ ನಾವು. ಈ ಮನೆ ಏನಿದೆ, ಇದು ಅಘನಾಶಿನಿ ನದಿಯ ದಡದಲ್ಲೇ ಇದೆ. ಹಿಂದೆಲ್ಲ ಎತ್ತರವಾದಂತಹ ಬೆಟ್ಟಗಳಿದ್ದಾವೆ. ಆ ಬೆಟ್ಟವನ್ನು ದೊಡ್ಡಣೆ ಅಂತ ಕರೀತಾರೆ, ಅಂದರೆ ದೊಡ್ಡ ಬೆಟ್ಟ ಅಂತ. ನೋಡಿ, ಮನೆ ಎದುರುಗಡೆಗೆ ತೋಟಗಳೆಲ್ಲ ಇದ್ದಾವೆ. ಹಾಗೆ ಇಲ್ಲಿ ಜೇನಿನ ಪೆಟ್ಟಿಗೆಯನ್ನು ಕೂಡ ಇಟ್ಟಿದ್ದಾರೆ, ನೀವು ಇಲ್ಲಿ ನೋಡಬಹುದು. ಇವೆಲ್ಲ ಜೇನು ಪೆಟ್ಟಿಗೆಗಳು. ನೋಡಿ, ಮನೆ ಎಷ್ಟೊಂದು ಸುಂದರವಾದಂತಹ ವಾತಾವರಣದಲ್ಲಿದೆ. ಹಾಗೆ ಇಲ್ಲಿ ಕೂಡ 2 ಜೇನು ಪೆಟ್ಟಿಗೆಗಳನ್ನು ಇಟ್ಟಿದ್ದಾರೆ. ನೋಡಿ, ಮನೆ ಇರುವಂತಹ ಜಾಗ ತುಂಬ ಚೆನ್ನಾಗಿದೆ.
ಹಿಂದ್ಗಡೆ ದೊಡ್ಡ ದೊಡ್ಡ ಬೆಟ್ಟಗಳಿದ್ದಾವೆ. ಇದು ಕೂಡ ನಮ್ಮದು ಒಬ್ಬ ಮಾವನ ಮನೆ, ಅಂದರೆ ಮಾವನ ಮಕ್ಕಳಿದ್ದಾರೆ. ಈಗ ಇಲ್ಲೆಲ್ಲ ಜೇನು ಪೆಟ್ಟಿಗೆಗಳನ್ನು ತಂದಿಟ್ಟಿದ್ದಾರೆ, ನೀವು ನೋಡಬಹುದು. ಹಾಗೆ ಇಲ್ಲೆಲ್ಲ ತೋಟ ಇದೆ, ಅಡಿಕೆ ತೋಟ ನೋಡಿ. ಇದೆಲ್ಲ ಜೇನು ಪೆಟ್ಟಿಗೆಗಳು, ಜೇನಿನ ರಟ್ಟನ್ನೆಲ್ಲ ನೀವು ಇಲ್ಲಿ ನೋಡಬಹುದು. ಮೋಸ್ಟ್ಲಿ ಇದರಿಂದ ಎಲ್ಲ ಜೇನು ತೆಗೆದಿದ್ದಾರೆ ಅಂತ ಅನಿಸುತ್ತೆ. ಹಾಗೆ ಇಲ್ಲೂ ಕೂಡ ಹಚ್ಚ ಹಸುರಾದ ಹುಲ್ಲೆಲ್ಲ ಇದೆ ನೋಡಿ. ಹೀಗೆ ಹೋದರೆ ನಾವು ತೋಟದ ಒಳಗೂ ಕೂಡ ಹೋಗಬಹುದು ನೋಡಿ. ಇಲ್ಲಿ ಹುಲ್ಲು ಯಾವ ರೀತಿ ಇದೆ. ಮಂಗಗಳೆಲ್ಲ ಕೂಗ್ತಾ ಇದ್ದಾವೆ ಕಾಡಲ್ಲಿ. ಇಲ್ಲಿ ಒಂದು ಸ್ವಲ್ಪ ಜಾಗವನ್ನು ಮಾಡಿಟ್ಟಿದ್ದಾರೆ, ಮತ್ತು ಅಲ್ಲಿ ಮೆಟ್ಟಿಲುಗಳನ್ನೆಲ್ಲ ಮಾಡಿಟ್ಟಿದ್ದಾರೆ, ನೀವು ನೋಡಬಹುದು. ಸಾಕಷ್ಟು ಪ್ರಮಾಣದಲ್ಲಿ ಇವರು ಜೇನನ್ನು ಸಾಕ್ತಾರೆ. ಸ್ನೇಹಿತರೆ, ನಿಮಗೇನಾದರೂ ಜೇನು ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಬಹುದು. ಪೆಟ್ಟಿಗೆ ಜೇನು ಬೇಕಾದರೆ ಇಲ್ಲಿಂದಾನೇ ನಿಮಗೆ ಕೊಡ್ತೀವಿ ನಾವು. ಅಥವಾ ನಿಮಗೆ ಕಾಡಿನ ಜೇನು ಬೇಕು ಅಂದರೆ ಅದನ್ನು ಕೂಡ ನೀವು ನಮಗೆ ಹೇಳಬಹುದು ನೋಡಿ. ಇಲ್ಲೊಂದು ಮಾವಿನ ಮರ ಇದೆ, ಎಷ್ಟೊಂದು ದೊಡ್ಡ ಮರ, ತುಂಬ ಹಣ್ಣುಗಳಾಗ್ತವೆ ಇದರಲ್ಲಿ. ಮಳೆಗಾಲ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿದೆ, ಹುಲ್ಲು ಬೆಳೆದು ಬಿಟ್ಟಿದೆ. ಬನ್ನಿ ಈಗ ಕೆಳಗಡೆ ಹೋಗೋಣ. ಮಳೆಗಾಲದ ವಾತಾವರಣ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅಷ್ಟೇ ಎಚ್ಚರಿಕೆಯಿಂದ ನಾವು ಓಡಾಡಬೇಕಾಗಿರುತ್ತೆ. ಆದರೆ ರಾತ್ರಿ ಮಾತ್ರ ಇಲ್ಲಿ ಉಳಿಲಿಕ್ಕೆ ಸ್ವಲ್ಪ ಹೆದರಿಕೆ ಆಗಬಹುದು. ಯಾಕಂತಂದರೆ ಬೇರೆ ಯಾವುದೇ ಮನೆಗಳಿಲ್ಲ ಇಲ್ಲಿ, ಇದು ಒಂದೇ ಮನೆ ಇರೋದು. ನೋಡಿ, ಮಳೆಗಾಲದಲ್ಲಿ ಬಕೆಟಲ್ಲೆಲ್ಲ ಈ ರೀತಿ ನೀರು ತುಂಬಿರುತ್ತೆ. ಬನ್ನೀಗ ತೋಟವನ್ನು ತೋರಿಸ್ತೀನಿ. ತೋಟದಲ್ಲೂ ಕೂಡ ಮಳೆ ಆಗಿರೋದ್ರಿಂದ ಹುಲ್ಲೆಲ್ಲ ಬೆಳೆದು ಬಿಟ್ಟಿದೆ. ತೋಟದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲೆಲ್ಲ. ತೋಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹುಲ್ಲು ಬೆಳೀತಾ ಇದೆ ಈಗ. ಬೇಸಿಗೆ ಆದರೆ ಈ ದಾರಿ ಗೊತ್ತಾಗ್ಬಿಡ್ತಿತ್ತು, ಅಘನಾಶಿನಿ ನದಿ ಕಡೆ ಹೋಗೋ ದಾರಿ ಯಾವುದು ಅಂತ. ಈಗ ಇಲ್ಲಿ ತೋಟದಲ್ಲಿ ಒಟ್ಟು ಹೋಗ್ತಾ ಇದ್ದೀವಿ ನಾವು. ಇದೇ ದಾರಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೊಂದು ಸಂಕವನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಸ್ವಲ್ಪ ಐಬೆಕ್ಸ್ ಬೇಲಿ ಓಪನ್ ಇದೆ. ಇಲ್ಲಿಂದ ನಾವು ಅಘನಾಶಿನಿ ನದಿಯ ಕಡೆ ಹೋಗಬಹುದು ಹಾಗಾಗುತ್ತೆ ನೋಡಿ. ಇಲ್ಲಿ ಸ್ವಲ್ಪ ನಾವು ಕಾಡಲ್ಲಿ ಹೋಗಬೇಕಾಗಿರುತ್ತೆ. ಕಾಡು ಅಂದರೆ ಏನು ಕಾಡಲ್ಲ, ಇದು ಅಘನಾಶಿನಿ ನದಿಯ ದಂಡೆ. ನೋಡಿ ಎಷ್ಟೊಂದು ಸುಂದರವಾಗಿದೆ.
ಹಾಗೆ ನಿಮ್ಮ ಕಾಲಿನ ಕೆಳಗಡೆ ಬಿದ್ದಿರುವಂತಹ ದರಗುಗಳನ್ನೆಲ್ಲ ನೀವು ನೋಡಬಹುದು. ಇದನ್ನು ಬಟ್ಟಲು ಗುಂಡಿ ಅಂತ ಕರೀತಾರೆ. ಅಂದರೆ ಒಂದು ಬಟ್ಟಲಿನ ಆಕಾರದಲ್ಲಿ ಇದೆ ಈ ಗುಂಡಿ, ರೌಂಡಾಗಿದೆ. ಅದು ಬೇಸಿಗೆಯಲ್ಲಿ ನಿಮಗೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ಮಳೆಗಾಲದಲ್ಲಿ ನೀರು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಟ್ಟಲಿನ ಥರ ಇದು ಕಾಣಿಸ್ತಾ ಇಲ್ಲ. ನೋಡಿ, ಇಲ್ಲಿ ಮಳೆ ಹೊಯ್ದಿಲ್ಲ ಅಂದರೂ ಮೇಲೆ ಎಲ್ಲೋ ಹೊಯ್ದಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ನೀರಾಗಿದೆ. ನೋಡಿ, ಸುತ್ತಮುತ್ತಲೂ ಎಷ್ಟೊಂದು ದಟ್ಟವಾದಂತಹ ಕಾಡಿದೆ ಇಲ್ಲಿ. ಹೀಗೆ ನಾವು ಮೇಲ್ಗಡೆ ಹತ್ತಿ ಹೋದರೆ ಎದುರುಗಡೆ ದಾರಿಯಿಂದ ಮೇಲೆ ನಾವು ದೊಡ್ಡ ಅಣೆಗೂ ಹೋಗ್ಬೋದು. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಸಿರ್ಸಿ ಪೇಟೆ ಎಲ್ಲ ಕಾಣಿಸುತ್ತೆ. ನೋಡಿ, ಇಲ್ಲಿ ಬೇಸಿಗೆ ಟೈಮ್ನಲ್ಲಿ ಅಡುಗೆಯನ್ನೆಲ್ಲ ಮಾಡ್ತಾರೆ. ಹೊಳೆ ಪಕ್ಕದಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದರೆ ಅದರ ಖುಷಿನೇ ಬೇರೆ. ನೀವು ಆ ರೀತಿ ಎಲ್ಲಾದರೂ ಪಿಕ್ನಿಕ್ಕಿಗೆ ಹೋಗಿ ಹೊರಗಡೆ ಊಟ ಮಾಡಿದ್ದೀರಿ ಅಂತ ಆದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಈಗ ಮತ್ತೆ ನಾವು ತೋಟದ ಕಡೆ ಬಂದ್ವಿ. ರಾತ್ರಿ ಇಲ್ಲೆಲ್ಲ ಮಲಗಿದಾಗ ವಿಚಿತ್ರ ಸೌಂಡ್ಗಳೆಲ್ಲ ಆಗ್ತವೆ. ಅಂದರೆ ಪ್ರಾಣಿಗಳದ್ದು, ಪಕ್ಷಿಗಳದ್ದು ಅಷ್ಟೇ. ಆ ರೀತಿ ಸೌಂಡ್ಗಳನ್ನೆಲ್ಲ ನಾವು ಮೊದಲು ಕೇಳೇ ಇರೋದಿಲ್ಲ. ಅಂತಹ ಪ್ರಾಣಿ ಪಕ್ಷಿಗಳ ಸೌಂಡ್ಗಳೆಲ್ಲ ಇಲ್ಲಿ ಆಗ್ತಾ ಇರ್ತವೆ. ತೋಟದಲ್ಲಿ ಓಡಾಡಬೇಕಾದ್ರೆ ತುಂಬ ಹುಷಾರಾಗಿ ಓಡಾಡಬೇಕು. ಯಾಕೆ ಅಂತಂದರೆ ಈ ಅಡಿಕೆ ಹಾಳೆಗಳೆಲ್ಲ ಬಿದ್ದಿರ್ತವೆ. ಅದರ ಮೇಲೆ ಕಾಲಿಟ್ಟಾಗ ತುಂಬ ಜಾರ್ತಾವವು. ಮತ್ತು ಅದು ಅಲ್ಲದೆ ಅಡಿಕೆ ಸಾಲುಗಳ ಮಧ್ಯೆ ಈ ರೀತಿ ಹೊಂಡಗಳೆಲ್ಲ ಇರ್ತವೆ. ಆ ಹೊಂಡಗಳನ್ನು ದಾಟಿ ನಾವು ಹೋಗಬೇಕಾಗಿರುತ್ತೆ. ನೋಡಿ, ಬಾಳೆ ಗಿಡದ ಮೇಲೆ ನೀರೆಲ್ಲ ನಿಂತು ಅಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಇವೆಲ್ಲ ನೋಡಿ, ಇವೆಲ್ಲ ಅರಿಶಿಣದ ಗಿಡಗಳು. ನೀವು ಅರಿಶಿಣವನ್ನೇನು ನೋಡಿರ್ತೀರಲ್ವ, ಟರ್ಮರಿಕ್ಕು, ಅದರ ಗಿಡಗಳು ಮತ್ತು ಕಾಡು ಅರಿಶಿಣದ ಗಿಡಗಳು ಕೂಡ ನಿಮಗೆ ಸಿಗ್ತವೆ ಇಲ್ಲಿ. ಇಲ್ಲಿ ನೋಡಿ, ಎರಡೆರಡು ಉಂಬಳಗಳು ಹೊತ್ಕೊಂಡಿದ್ದಾವೆ. ಒಂದು ಕಾಲಿಗೆ ಎಷ್ಟು ಹತ್ತಿದ್ದಾವೆ, ಮತ್ತೊಂದು ಕಾಲಿಗೆ ಇನ್ನೆಷ್ಟು ಹತ್ತಿದ್ದಾವೋ ಗೊತ್ತಿಲ್ಲ. ಬಿಡಿಸಿದ್ರು ಹೋಗಲ್ಲ ಇವು, ಅಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಳ್ತವೆ. ಸೊ ಎಷ್ಟಾದರೂ ಹತ್ತಲಿ, ಅಲ್ಲೆಲ್ಲರೂ ಮುಂದೆ ಹೋಗಿ ತೆಗಿಯೋಣ ಇವುಗಳನ್ನು. ಅಲ್ಲಿ ತೆಗೆದ್ರೂ ಕೂಡ ಹೋಗ್ತಾಯಿಲ್ಲ. ಈ ತೋಟ ಯಾವುದಪ್ಪ ಅಂತಂದರೆ, ನಾವು ಸಿರ್ಸಿ ಕುಮಟಾ ರೋಡಲ್ಲಿ ಹೋಗಬೇಕಾದ್ರೆ ವೆಂಕಟೇಶ ತೀರ್ಥ ಅಂತ ಒಂದು ಪ್ಲೇಸ್ ಸಿಗುತ್ತಲ್ವ, ಅದೇ ಪ್ಲೇಸ್ನ ಕೆಳಗಡೆ ಇರುವಂತಹ ತೋಟ ಇದು. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.